ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಬೆಳಗ್ಗೆಯಿಂದ ಮತ್ತು ರಾತ್ರಿಯಿಂದ ಈ ರೀತಿ ಮಳೆ ಅಂತೂ ಸ್ಟಾರ್ಟ್ ಆಗೈತಿ. ಎಷ್ಟು ಮಳೆ ಆಗಾಗ್ತೈತಿ ಅಂಥೇಳಿ ನೋಡ್ರಿ. ನಿಮ್ಮ ಕಡೆನೂ ಇದೇ ರೀತಿ ಮಳೆ ಆಗಾಗ್ತಿದ್ರೆ ಒಂದು ಕಮೆಂಟ್ ಹಾಕ್ರಿ. ಈ ಸತಿ ಅಂತೂ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ ರೀತಿ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ರಿ. ವರ್ಷ ಜೂನ್ದಾಗ ಮಳೆ ಸ್ಟಾರ್ಟ್ ಆಗ್ತಿತ್ತು, ಬಟ್ ಈ ವರ್ಷ ಮೇ ಸ್ಟಾರ್ಟ್ ಆಗಿ ಇನ್ನೂ ಮೇ ಮುಗ್ದಿಲ್ಲ, ಅವಾಗಿಂದನೇ ಮಳೆ ಸ್ಟಾರ್ಟ್ ಆಗೈತಿ ಫುಲ್ ಜೋರ. ನೈಟೆಲ್ಲ ಈ ರೀತಿ ಮಳೆ ಆಗೈತಿ ನೋಡ್ರಿ. ಕೆಳಗಡೆ ಎಲ್ಲ ಹಸಿ ಹಸಿ ಆಗಿಬಿಟ್ಟೈತಿ, ಎಲ್ಲ ಫುಲ್ ಮಳೆ ಆಗೈತಿ. ಹಂಗೆ ನೋಡ್ರಿ, ಜೋರು ಮಳೆ ಇತ್ತಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿ ಜೀರಾ ರೈಸ್ ಮತ್ತು ದಾಲ್ ಫ್ರೈನ ಮಾಡ್ಕೊಂಡಿದ್ನಿ. ಬರೀ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಇರ್ತೈತಿ ಮತ್ತು ಹೆಂಗೆ ಇವತ್ತಿನ ನಮ್ಮ ದಿನ ಇರ್ತೈತಿ ಅಂಥೇಳಿ ನೋಡೋಣ. ಯಾವ ರೀತಿ ಎಲ್ಲ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಅಂಥೇಳಿ ನೋಡ್ರಿ. ಟೈಮ್ ಆಗಕ್ಕೆ ಬಂದೈತಿ 8:30. ಇವತ್ತು ಕ್ಲೈಮೇಟ್ ಕೂಡ ಮಳೆ ಬರೋಂಗೆ ಐತಿ. ನೈಟೆಲ್ಲ ಸ್ವಲ್ಪ ಸಣ್ಣಂಗೆ ಮಳೆ ಕೂಡ ಆಗಿತ್ತು ನೋಡ್ರಿ. ಬರೀ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋಣ ಅಂತ. ಈಗ ನೋಡ್ರಿ, ಸ್ವಲ್ಪ ಕಿಚನ್ದಾಗ ಕ್ಲೀನ್ ಮಾಡೋದಿತ್ತು, ಗ್ಯಾಸ್ ಕಟ್ಟಿ ಎಲ್ಲ. ಹಂಗೆ ಇಲ್ಲಿ ನಮ್ಮದೊಂದು ಕರೆಂಟ್ ಒಲೆ ಐತಿ, ಅದನ್ನು ಸ್ವಿಚ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಒರೆಸ್ಕೊಂಡು. ಇದು ಭಾಳ ಓಲ್ಡ್ ಐತಿ ನೋಡ್ರಿ. ಇದು ಕಡಿಮೆ ಅಂದರೂ ನಾವು ತೊಗೊಂಡು ಒಂದು 10 ಇಯರ್ಸ್ ಆಗಕ್ಕೆ ಬಂತು. ಮತ್ತು ಇದು ಭಾಳ ಚಲೋನು ಬಂದೈತಿ. ಅಲ್ಲಿ ಇಟ್ಟದೀವಿ ನೋಡ್ರಿ, ಭಾಳ ಓಲ್ಡ್ ಐತದ. ಮತ್ತು ಈಗ ಕೂಡ ಅದು ಅಂತ ಹಂಗೆ ಕೆಲಸ ಮಾಡ್ತೈತಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಟೀ ಮಾಡೋಕೆ ಇಟ್ಕೊಳತ್ತೀನಿ. ಸ್ವಿಚ್ ಆನ್ ಮಾಡಿಬಿಟ್ಟು ಅದಕ್ಕೆ ಈಗ ನೋಡ್ರಿ, ಸಕ್ಕರೆ ಹಂಗೆ ಟೀ ಪೌಡ್ರನ್ನ ಹಾಕ್ಕೊಂಡೆ ಇದ್ರ ಮೇಲೆ ಇಟ್ಕೊಂಡೆ. ಇದೆಲ್ಲ ಟೀ ಕುದಿ ತನಕ ನಾನು ಈ ಕಡೆ ಇದ್ದ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೋತಾ ಹಂಗೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡ್ರಿ. ಬೆಳಗ್ಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅದನ್ನು ತೊಳೆದ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ನಾನು ಕೂಡ ಡೈಲಿ ಇದೇ ರೀತಿ ರೂಟೀನ್ನ ಫಾಲೋ ಮಾಡ್ತೀನಿ. ಈಗ ಇದ್ರನ್ನೆಲ್ಲ ಸಿಂಕ್ನಾಗಿಟ್ಟೆ ಇದನ್ನು ಕ್ಲೀನ್ ಮಾಡ್ಕೋತೀನಿ ನೋಡ್ರಿ. ಕ್ಲೀನ್ ಮಾಡ್ಕೊಂಡು ಆ ಟವೆಲ್ಲ ಹಸಿ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೋತೀನಿ. ಒಂದೊಂದು ಟೈಮ್ ಅದನ್ನು ಕ್ಲೀನಾಗಿ ಬ್ರಷ್ ಹಚ್ಚಿ ತೊಳ್ಕೊತೀನಿ ಕೂಡ. ಬಟ್ ಡೈಲಿ ಒಂದಿನ ಬಿಟ್ಟು ಒಂದಿನ ಆ ರೀತಿ ಮಾಡೋದ್ರಿಂದ ಈ ರೀತಿ ಇವತ್ತು ನಾನು ಜಸ್ಟ್ ಕ್ಲೀನ್ ಅಷ್ಟೇ ಮಾಡ್ಕೊಳತ್ತೀನಿ ಮ್ಯಾಗಿಂದ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅಡುಗೆ ಮನೆ ಕೂಡ ಸ್ವಚ್ಛ ಅನ್ನಿಸ್ತೈತಿ. ಮತ್ತು ನಮ್ಮ ಅಡುಗೆ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಬರಸ್ತೈತಿ. ಹೊಲಸಿದ್ರೆ ಏನೂ ಇಂಟ್ರೆಸ್ಟ್ ಬರೋಂಗಿಲ್ಲ ನೋಡ್ರಿ. ಇದೇನು ಈ ರೀತಿ ಅಂತ ಹೇಳಿ ಅನ್ನಿಸ್ತೈತಿ, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಈ ರೀತಿ ಇದನ್ನೆಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಸಿಂಕೆಲ್ಲ ತಿಕ್ಕಿ ತೊಳೆದ ಆಮೇಲೆ ರೂಟೀನೆಲ್ಲ ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಈಗ ನಾನು ಟೀ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ಆ ಕಡೆ ಟೀನು ಕುದಿಯಾಗ್ತೈತಿ. ಅನ್ಕಸ್ತಕ ನಾವು ಸಿಂಕನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅಲ್ಲಿ ವಿಂಡೋದಾಗ ಒಂದು ಸೋಪ್ ಇಟ್ಟಿರ್ತೀವಿ ರೀ, ಅಂದರೆ ಡಿಟರ್ಜೆಂಟ್. ಅದನ್ನು ಹಾಕಿ ಇದನ್ನ ಕ್ಲೀನ್ ಮಾಡ್ಕೋತೀವಿ, ಸೋಪ್ ಹಾಕಿ. ಇಲ್ಲಾಂದ್ರೆ ಸಿಂಕ್ ಎಲ್ಲ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಈ ರೀತಿ ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ಲು ಬರೋಂಗಿಲ್ಲ ಮತ್ತು ಟೆನ್ಷನು ಇರೋಂಗಿಲ್ಲ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದೊಂದ್ಸಲಿ ಇದನ್ನೆಲ್ಲ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಮಾಡಿರ್ತೀನಿ. ಬಟ್ ಇವತ್ತು ಕಸ ಅಷ್ಟೇ ಹೊಡೆದಿರೋದ್ರಿಂದ ನಾನು ಕ್ಲೀನ್ ಮಾಡ್ಕೋಕೆ ನನಗೆ ಟೈಮ್ ಸಿಗಲಿಲ್ಲ. ಹಂಗೆ ಫ್ರೆಶ್ ಅಪ್ ಆಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದುಬಿಟ್ನಿ, ಟೈಮ್ ಆಗಿತ್ತಂದ. ಯಾಕಂದರೆ ಇವತ್ತು ಮಳೆ ಬರೋ ಕ್ಲೈಮೇಟ್ ಆಗಿತ್ತು, ಮಳೆ ಆಗಿತ್ತು ನೈಟೆಲ್ಲ. ಅಂದರೆ ಹೇಳಕ್ಕೆ ಮನಸ್ಸೇ ಇಲ್ಲ ನೋಡ್ರಿ. ಲೇಟ್ ಮಾಡಿ ಎದ್ದಿದ್ನಿ. ಲೇಟ್ ಮಾಡಿ ಎದ್ದಿದ್ರ ಸಲುವಾಗಿ ಇದೆಲ್ಲ ಹಂಗೆ ಪೆಂಡಿಂಗ್ ಉಳಿತು. ಮಮ್ಮಿ ಕೂಡ ಹೊರಗಡೆ ಈ ಕಡೆ ಎಮ್ಮೆ ಹಿಂಡೋದು ಆಮೇಲೆ ಇನ್ನು ಉಳ್ದದ ಕೆಲಸ ಮಾಡೋದು ಎಲ್ಲ ಮಾಡಾಕ್ತಾರೋ. ಅನ್ಕಸ್ತಕ ನಾವು ಈ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಅಡುಗೆ ಮಾಡೋಕೆ ಈಜಿ ಆಗ್ತೈತೆ ಅಂಥೇಳಿ ನಾನು ಇದನ್ನೇ ಮಾಡ್ತಿರ್ತೀನಿ. ಅವರು ಹೊರಗಡೆ ಕೆಲಸ ಮಾಡ್ತಿರ್ತಾರೆ ನೋಡ್ರಿ. ಹಂಗೆ ಇಲ್ಲಿ ಟೀ ಕೂಡ ಕುದಿಯಾಗ್ತೈತಿ, ಅದಕ್ಕೆ ಹಾಲು ಕೂಡ ಹಾಕ್ಕೊಂಡೀನಿ. ಈಗ ಟೋಸ್ಟ್ ಜೊತೆ ರೆಡಿ ಮಾಡಿಟ್ಟಿನಿ ನೋಡ್ರಿ. ಒಂದು ಪಪ್ಪಂದು, ಒಂದು ನಂದು, ಆಮೇಲೆ ಒಂದು ನನ್ನ ಮಗಳದು. ಇನ್ನೇನು ಟೀ ಕುದೈತೆ ನೋಡ್ರಿ. ಇದಕ್ಕೆ ಸೋಸಿ ಅದನ್ನು ಎಲ್ಲರಿಗೆ ಹಾಕ್ಕೋಬೇಕು. ಆಕೆ ನೋಡ್ರಿ, ನಾನು ಕ್ಯಾಮ್ರಾ ಇಟ್ಟಿದ್ನಿ ಅಂಥೇಳಿ ಯಾವ ರೀತಿ ಡ್ಯಾನ್ಸ್ ಮಾಡತ್ತಾಳ ಅಂಥೇಳಿ ಕ್ಯಾಮ್ರಾ ಮುಂದೆ ಬಂದೆ. ಹಂಗೆ ನಾನು ಆ ಟೀಯಲ್ಲಿ ಹಾಕ್ಕೊಳಕತ್ತೀನಿ ಬಟ್ಲೊಳಗೆ. ಅದಾದ್ಮೇಲೆ ಆಕೆ ಅವ್ರ ಅಜ್ಜ ಕೂಡ ಹೋಗಿ ಟೀ ಕೊಟ್ಟು ಬಂದ್ಲು. ಮತ್ತು ನಾವೆಲ್ಲ ಟೀ ಕುಡ್ದಿಂದ
ಆಲ್ಮೋಸ್ಟ್ ಲೇಟ್ ಆಗಕ್ಕೆ ಬಂದಿತ್ತು. 8:30 9:30 ಆಯಿತು ನಾವು ಟೀ ಮಾಡ್ಕೊಂಡು ಗ್ಯಾಸ್ ಎಲ್ಲ ಒರೆಸ್ಕೊಂಡು. ಅಂದ್ರೆ ಇನ್ನೇನು ನೋಡ್ರಿ, ನಾನು ಕೂಡ ಇನ್ನು ಟೀ ಕುಡಿದ್ನು. ಟೀ ತೊಗೊಂಡು ಹೋಗಿ ಅಕ್ಕಿಗೆ ಕೂಡ ಕೊಡ್ತನು. ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಂದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕನ್ನತ್ತೀನಿ. ಭಾಳ ದಿನ ಆಯ್ತು ರೀ ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡ್ಕೊಂಡು ತಿನ್ಬೇಕಂಥೇಳಿ. ಭಾಳ ಅಂದ್ರೆ ಭಾಳ ದಿನದಿಂದ ಅನ್ಸಾಕ್ತಿತ್ತು, ಬಟ್ ಮಾಡ್ಕೊಳಕ್ಕೆ ಅದಕ್ಕೆ ಟೈಮ ಸಿಕ್ಕಿರಲಿಲ್ಲ. ಆಮೇಲೆ ತಿನ್ಬೇಕಂಥೇಳಿ ಭಾಳ ದಿನ ಆಯ್ತು ಅನ್ಸಾಕ್ತಿತ್ತು, ಬಟ್ ಇವತ್ತು ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ ಹೊರಗಡೆ ಕ್ಲೈಮೇಟ್ ಕೂಡ ಮಳೆ ಬರೋ ಹಂಗಾಗೈತೆ ಅಂಥೇಳಿ ಈಗ ರೆಡಿ ಮಾಡ್ಕೋತೀನಿ ನೋಡ್ರಿ. ನಾನು ಇಲ್ಲಿ ಫಸ್ಟಿಗೆ ಆ ಕಡೆ ನೋಡ್ರಿ ನಮ್ಮದು ಕರೆಂಟ್ ಒಲೆ ಐತೆ ಅಂತ ಹೇಳಿದ್ನಲ್ಲ, ಅದ್ರ ಮೇಲೆ ಆ ಸ್ಟವ್ ಮೇಲೆ ನಾ ಬಿಸಿನೀರು ಕಾಯಕ್ಕೆ ಇಟ್ಕೊಂಡೀನಿ. ಈಗ ಅದನ್ನು ತೊಗೋತೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ರೈಸ್ ತೊಗೊಂಡೀನಿ. ಜೀರಾ ರೈಸ್ ಮಾಡುವಂಥ ರೈಸ್ ಇದೆ. ಈ ರೈಸ್ 1 ಪ್ಯಾಕೆಟ್ ತೊಗೊಂಡೀನಿ. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡೀನಿ ನೋಡ್ರಿ. ಈ ಕುಕ್ಕರ್ದಾಗ ಏನು ಮಾಡ್ತೀನಿ ಬಾ ಅಂದರೆ, ಈಗ 1 ಕಪ್ ಆಗುವಷ್ಟು ಹೆಸರು ಬೇಳೆ ತೊಗೋತೀನಿ. ಒಂದು ಸಣ್ಣ ಬಟ್ಟಲೇ ತೊಗೊಂಡ್ರೂ ನೀವು 3ರಿಂದ 4 ಜನ ದಾಲ್ ಫ್ರೈನ ತಿನ್ಬೋದು. ಅಷ್ಟು ತೊಗೋತೀನಿ ನೋಡ್ರಿ. ಈಗ ಈ ಕುಕ್ಕರಲ್ಲಿ ಲಿಡ್ಡನ್ನು ತಗೊಂಡ್ಕೆಸಿಂದ ಇನ್ನೇನು 1 ಬಟ್ಲು ಹೆಸರು ಬೇಳೆ ತೊಗೊಂಡೆ. ಹೆಸರು ಬೇಳೆ ಒಳಗೆ 1-2 ಟೊಮೆಟೊನ ಕಟ್ ಮಾಡಿ ಹಾಕೋಬೇಕಾಗ್ತೈತಿ. ಹೆಸರು ಬೇಳೆ ತೊಗೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ತೊಳ್ಕೊಂಡು 1 ಕಪ್ ಆಗುವಷ್ಟು ನೋಡ್ರಿ ಈ ರೀತಿ ಹೆಸರು ಬೇಳೆ ತೊಗೊಂಡಿನಿ. ಇಷ್ಟ ಅಂದರೆ ಇಷ್ಟ ತೊಗೊಂಡಿನಿ. ಇದರಿಂದ 3-4 ಜನ ತಿನ್ಬೋದು. ಅಷ್ಟು ದಾಲ್ ಫ್ರೈ ರೆಡಿ ಆಗ್ತೈತಿ. ಈಗ ಕುದಿಯೋಂಥ ಬಿಸಿನೀರನ್ನು ಅದ್ರೊಳಗೆ ಹಾಕೋಬೇಕು ನಾವು. ಅದಾದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ, 1-2 ಟೊಮೆಟೊ ಇದ್ರೆ ಕಟ್ ಮಾಡಿ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ಟೊಮೆಟೊ ಹಾಕಿದ್ರೆ ಟೇಸ್ಟೇ ಚಲೋ ಬರ್ತೈತಿ. ಅದಕ್ಕೋಸ್ಕರ ಟೊಮೆಟೊ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳಿ ನನಗನ್ನಿಸ್ತೈತಿ. 1-2 ಟೊಮೆಟೊನ ಕಟ್ ಮಾಡಿ ಹಾಕೋರಿ. ಮತ್ತು ಅದಾದ್ಮೇಲೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಇದ್ರೊಳಗೆ ಹಾಕೋರಿ. ಇದನ್ನೆಲ್ಲ ಹಾಕಿ ನಾವು ಕುದಿಯಾಕಿಡೋದ್ರಿಂದ ಟೇಸ್ಟೇ ಚಲೋ ಅನ್ನಿಸ್ತೈತಿ ನೋಡ್ರಿ. ಹಾಕೊಳ್ಳೋರು ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋತಾರೆ, ಬಟ್ ಆಯಿಲ್ ಸ್ಕಿಪ್ ಮಾಡಿದಷ್ಟೇ ಬೆಟ್ರ ನಾವು, ಯಾಕಂದ್ರೆ ನಾವು ಒಗ್ಗರಣೆಗೆ ಆಯಿಲ್ ಹಾಕ್ತೀವಿ. ಈಗ ನೋಡ್ರಿ ಕಟ್ ಮಾಡಿದಂಥ ಟೊಮೆಟೊಗಳನ್ನು ದಪ್ಪ ಅದ್ರೊಳಗೆ ಹಾಕ್ಕೊಳ್ತೀನಿ. ನೀವು ಬೇಕಂದ್ರೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಈಗ ಅರಿಶಿನ ಪುಡಿ ಹಾಕ್ಕೊಂಡೀನಿ. ಅದಾದ್ಮೇಲೆ ಈಗ ಕುದಿಯಾಕೆ ನೀರು ಇಟ್ಟಿದ್ದೀನಿ ನೋಡ್ರಿ. ಆ ಕುದಿಯುವಂಥ ನೀರನ್ನು ಇದ್ರೊಳಗೆ ಹಾಕ್ಕೋಬೇಕು, ಯಾಕಂದರೆ ಜಲ್ದಿ ಇದು ಕುದ್ದು ಬರ್ತೈತಿ. ಇಲ್ಲಾಂದ್ರೆ ನೀವು ತಣ್ಣೀರು ಕೂಡ ಹಾಕ್ಕೋಬೋದು, ಬಟ್ ನಾ ಇಲ್ಲಿ ನೀರಿದ್ದು ಅಂಥೇಳಿ ಅದಕ್ಕೆ ಹಾಕ್ಕೊಳ್ತೀನಿ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು 2 ವಿಸಿಲ್ ಕೊಡ್ರಿ. ನೀವು 1 ವಿಸಿಲ್ ಕೊಟ್ಟರು ಕೂಡ ಓಕೆ, ಯಾಕಂದ್ರೆ ನೀರು ಇಲ್ಲಿ ಬಿಸಿ ಐತಿ ಅದ್ರ ಸಲುವಾಗಿ. ನೆಕ್ಸ್ಟ್ ಈ ಅಕ್ಕಿನ ಪ್ಯಾಕನ್ನು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ಇಲ್ಲಿ ಈ ಅಕ್ಕಿ ಪ್ಯಾಕ ಕಟ್ ಮಾಡ್ಕೊಂಡು ಅಕ್ಕಿನ ಕ್ಲೀನಾಗಿ ತೊಳ್ಕೊಬೇಕು. ಕ್ಲೀನಾಗಿ 1-2-3 ಸರಿ ವಾಶ್ ಮಾಡಿ 5ರಿಂದ 10 ನಿಮಿಷ ಇದ್ರೊಳಗೆ ನೀರು ಹಾಕಿ ಬಿಡ್ಬೇಕು ನೋಡ್ರಿ. ಹಂಗೆ ಈಗ ನೋಡ್ರಿ ಜೀರಾ ರೈಸ ಇಲ್ಲಿ ನಮ್ದು ರೆಡಿ ಆಗೈತಿ, ಬಟ್ ನಾನು ಅದನ್ನು ಕ್ಲಿಪ್ಪಿಂಗ್ಸ್ನ ತೊಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ಮತ್ತೊಂದು ಸಾರಿ ನಿಮ್ಗೆ ಕ್ಲಿಪ್ಪಿಂಗ್ಸ ಹಾಕ್ತೇನೆ. ಇದನ್ನು ಸಿಂಪಲ್ಲಾಗಿ ವೆರಿ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಂಡೀನಿ. ಇಲ್ಲಿ ನೋಡ್ರಿ ದಾಲ್ ಫ್ರೈ ಮಾಡ್ಕೊಳಕ್ಕೆ ಆಲ್ಮೋಸ್ಟ್ ಬೇಳೆ ಎಲ್ಲ ಯಾವ ರೀತಿ ಕುದೈತೆ ಅಂಥೇಳಿ ಅಗದಿ ಮಸ್ತ್ ಪಕ್ಕಿ ಕುದೈತಿ. 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ. ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ತೊಗೊಂಡೀನಿ. ಕರಿಬೇವು ಸೊಪ್ಪು ತೊಗೊಂಡೀನಿ. ಅದಾದ್ಮ್ಯಾಗ ಗ್ಯಾಸ್ ಮ್ಯಾಗ ಒಂದು ಬೊಗಾನಿ ಇಟ್ಕೊಂಡೀನಿ ನೋಡ್ರಿ. ಅದ್ರೊಳಗೆ ಕರಿಬೇವು ಹಾಕತ್ತೀನಿ. ಕ್ರಷ್ ಮಾಡಿದ್ದ ಬೆಳ್ಳುಳ್ಳಿ ಹಾಗೂ 4-5 ಹಸಿಮೆಣ್ಸಿನ್ಕಾಯಿ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳತ್ತೀನಿ. ಇದನ್ನು ಫ್ರೈ 2 ನಿಮಿಷ ಫ್ರೈ ಆದಮೇಲೆ ಭಾಳ ತನಕ ಫ್ರೈ ಮಾಡೋಕೆ ಹತ್ತಂಗಿಲ್ಲ ರೀ, ಲೇಟ. ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದು ನಮ್ಮ ದಾಲ್ ಏನಿತ್ತಪ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಈ ದಾಲನ್ನು ಇದ್ರೊಳಗೆ ಹಾಕ್ಕೊಂಬಿಡ್ರಿ. ಏನಿಲ್ಲ ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ಲ ದಾಲ್ ಫ್ರೈ ರೆಡಿನ ಆಯಿತು. ಇನ್ನು ಇದಕ್ಕೆ ಏನು ಹಾಕೋಬೇಕಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊರಿ. ಆಯಿತು, ಮುಗೀತು. ಇಷ್ಟಾದ್ರೆ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊರಿ. ಇದು ನನಗೆ ಭಾಳ ಗಟ್ಟಿ ಅನ್ನಿಸ್ತು, ಅದಕ್ಕೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೀನಿ, ಬಿಸಿನೀರನ್ನು. ನೀವು ಬೇಕಂದ್ರೆ ಹಾಕೋಬೋದು ಬಿಸಿನೀರ, ಇಲ್ಲಾಂದ್ರೆ ಅದೇ ರೀತಿ ಗಟ್ಟಿಯಾಗಿ ತಿನ್ಬೋದು. ನೋಡಿರಿ ರೈಸ್ ಎಷ್ಟು ಉದುರಾಗಿ ಬಂದತ್ತೆ ಅಂಥೇಳಿ. ತಿನ್ನಕ್ಕೆ ಮಾತ್ರ ಅಟ್ಟ ಟೇಸ್ಟ್ ಇತ್ತು. ಬಿಸಿ ರೈಸು, ಬಿಸಿ
ದಾಲ್ ಫ್ರೈ ಜೊತೆಗೆ ಇದನ್ನು ಸರ್ವ್ ಮಾಡ್ತೀನಿ ಅಂದ್ರೆ ಭಾಳ ಟೇಸ್ಟಿಯಾಗಿ ಬಂದಿತ್ತು ನೋಡಿರಿ. ಇದನ್ನು ಎಲ್ಲರಿಗೆ ಹಾಕ್ಕೊಟ್ನಿ. ನನ್ನ ಮಗಳು ಅಂದರು ಭಾಳ ಇಷ್ಟಪಟ್ಟು ತಿಂದ್ಲಿ ಇದನ್ನು. 2-3 ಸರಿ ಹಾಕ್ಸ್ಕೊಂಡು ಆಮೇಲೆ ಮಮ್ಮಿ ಕೂಡ ಇದನ್ನು ಭಾಳ ಇಷ್ಟಪಟ್ಟರು. ಅವ್ರಿಗೆ ಕೂಡ ಇದು ಇಷ್ಟ ಆಯಿತು. ನನಗೆ ಪರ್ಸ್ನಲಿ ಅಂದರೂ ನನಗೆ ಭಾಳ ಲೈಕ್ ಆಯ್ತಿದೆ. ಮಧ್ಯಾಹ್ನದ ಊಟಕ್ಕೆ ಈ ರೀತಿ ರೈಸ್, ಜೀರಾ ರೈಸ್ ಮತ್ತು ದಾಲ್ ಫ್ರೈ ನೀವು ಕೂಡ ಖಂಡಿತ ಟ್ರೈ ಮಾಡಿರಿ. ಭಾಳ ಟೇಸ್ಟಿಯಾಗಿ ಬರ್ತೈತಿ. ರೈಸ್ ಒಳಗೆ ಏನಿಲ್ಲ, ಬರೀ ಜೀರಿಗೆ, ಸಾಸಿವೆ, ಪಲಾವ್ ಎಲೆ, 1-2 ಏಲಕ್ಕಿ, ಆಮೇಲೆ 1-4 ಲವಂಗನ ಇಷ್ಟು ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡಿ ರೈಸ್ ಹಾಕ್ಕೊಂಡ್ರೆ ಆಯಿತು. ಜೀರಾ ರೈಸ್ ರೆಡಿನ ಆಗ್ತೈತಿ. ಈಗ ಮಳೆ ಬರೋ ಟೈಮ್ದಾಗ ಈ ರೀತಿ ಬಿಸಿ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ ನೋಡಿರಿ. ಎಲ್ಲ ಖಾಲಿನ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂಥೇಳಿ ನಾನು ಅನ್ಕೊಳಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.